ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತ ಡಿಸ್ಕಷನ್ ಮಾಡ್ತಾ ಇರುವಂತಹ ಟಾಪಿಕ್ ಏನಪ್ಪಾ ಅಂತಂದ್ರ ಈ ಒಂದು ಬಹಳಷ್ಟು ಬೇಡಿಕೆ ಇರುವಂತಹ ಕೋರ್ಸಿನ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಹಾಗಾದ್ರೆ ಆ ಕೋರ್ಸ್ ಯಾವ್ದಪ್ಪಾ ಅಂತಂದ್ರ ಈ ಒಂದು BPE ಅಂತ ಹೇಳೋ ಒಂದು ಕೋರ್ಸಿನ ಬಗ್ಗೆ ಇವತ್ತು ನಾವು ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಇದ್ರೊಳಗಡೆ ನಾವೇನೆಲ್ಲ ಕವರ್ ಮಾಡ್ತಾ ಇದೀವಿ ಅಂತಂದ್ರ ಈ ಕೋರ್ಸ್ನ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸ್ನ ಡ್ಯೂರೇಷನ್ ಏನಿರ್ತತಿ, ಅದಾದ್ಮೇಲೆ ಈ ಒಂದು ಕೋರ್ಸ್ನ ಮಾಡ್ಬೇಕಾದ್ರ ನಮ್ಮ ಫೀ ಸ್ಟ್ರಕ್ಚರ್ ಏನಿರ್ತತಿ, ಇದ್ರೊಳಗಡೆ ಬರುವಂತಹ ಸಬ್ಜೆಕ್ಟ್ಗಳೇನು, ಅದಾದ್ಮೇಲೆ ಈ ಒಂದು ಕೋರ್ಸ್ನ ಮುಗಿಸಿದ ಮೇಲೆ ನಮಗ ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ಗಳು ಇರ್ತಾವು, ಅದಾದ್ಮೇಲೆ ಈ ಒಂದು ಕೋರ್ಸ್ನ ಮಾಡಿದಾಗ ನಮ್ಮ ಸ್ಯಾಲರಿ ಸ್ಕೇಲ್ ಎಷ್ಟಿರ್ತತಿ, ಇದರ ಒಂದು ಹೈಯರ್ ಎಜುಕೇಶನ್ ಏನೆಲ್ಲ ಇರ್ತದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ನ ಕೊಡ್ತಾ ಇದೀವಿ. ಹಾಗಾದ್ರೆ ನಮ್ಮ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಯಾರು ಬರ್ತಾ ಇದಾರೆ ಅಂತಂದ್ರ ಶ್ರೀಯುತ ದುರ್ಗೇಶ್ ಸಿಂಧನೂರ್ ಸರ್. ಅವರು ಕೂಡ ಈಗಾಗಲೇ ಅವರ ಒಂದು BA, BPEd ಹಾಗೂ MPEd ಸರ್ಟಿಫೈಡ್ ಯೋಗ ಸರ್ಟಿಫಿಕೇಟ್ ಅನ್ನು ಕೂಡ ಇವೆಲ್ಲ ಎಜುಕೇಶನ್ ಕೂಡ ಈಗ ಅವರು ಮುಗಿಸಿದ್ದಾರೆ. ಸರ್, ತಮಗೂ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಸರ್, ಹಾಗಾದ್ರೆ ಬಹಳಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಹಾಗೂ ನಮ್ಮ ಒಂದು ಪ್ರಶ್ನೆನೂ ಕೂಡ ಈ ಒಂದು BPEd ಅಂತ ಅಂದ್ರೆ ಏನ್ ಸರ್? ಎಲ್ರಿಗೂ ನಮಸ್ಕಾರ. BPEd ಅಂತಂದ್ರೆ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್ ಅಂತ ಹೇಳ್ಬಿಡಿ ಸರ್. ಓಕೆ, ಅಂದ್ರೆ ಈ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್ ಅಂತ ಹೇಳ್ತಾ ಇದೀರಾ. Yes, sir. ಈ ಒಂದು ಬ್ಯಾಚುಲರ್ ಡಿಗ್ರಿ ಕೋರ್ಸ್ ಆಗಿರ್ತದೆ ಅಂತ ಹೇಳ್ತಾ ಇದೀರಾ. ಹಾಗಾದ್ರೆ ಈ ಒಂದು ಕೋರ್ಸ್ ನ ಮಾಡಿದಾಗ ವಿದ್ಯಾರ್ಥಿಗಳ ಏನೆಲ್ಲ ಕೆಲಸ ಮಾಡಬಹುದು, ಅಂದ್ರೆ ಯಾವ ಒಂದು ಕ್ಷೇತ್ರದೊಳಗಡೆ ಕೆಲಸ ಮಾಡ್ತಾರೆ ಸರ್? ಸರ್, ಇವಾಗ ಕಾಮನ್ ಆಗಿ BPEd ಮುಗಿದ್ಮೇಲೆ ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿ ಸ್ಕೂಲ್ ಅಲ್ಲಿ ವರ್ಕ್ ಮಾಡಬಹುದು. ಇಲ್ಲ ಯೋಗ ಸರ್ಟಿಫಿಕೇಟ್ ಇದೆ, ಯೋಗ ಕೂಡ ಸರ್ಟಿಫಿಕೇಟ್ ಕೋರ್ಸ್ ತಗೊಂಡು ಕಾಸಿ ಯೋಗ ಟೀಚರ್ ಆಗಿ ಇನ್ಸ್ಟ್ರಕ್ಚರ್ ಆಗ್ಬಹುದು. ಹಲವಾರು ಇವಾಗ ಎಕ್ಸಾಂಪಲ್ ತಗೊಂಡು ಇವಾಗ ಯಾವ್ದಾದ್ರು ಪರ್ಟಿಕ್ಯುಲರ್ ಒಂದು ಗೇಮ್ ತಗೊಂಡು ಅವರು ಅಕಾಡೆಮಿಕ್ ಅನ್ನ ಕನ್ಕೊಬಹುದು. ಅಂದ್ರೆ ಈಗ ಈ ಫಿಸಿಕಲ್ ಅಂದ್ರೆ ಆಟಗಳಿಗೆ ಸಂಬಂಧಪಟ್ಟಿರುವಂತಹ ಸ್ಪೋರ್ಟ್ಸ್ ಗೆ ಏನೇನ್ ಸಂಬಂಧಪಟ್ಟಿರುವಂತಹ ಕೆಲಸಗಳು ಇರ್ತಾವಲ್ಲ, ಈ BPEd ಅನ್ನ ಮುಗಿಸಿದಾಗ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಫಿಸಿಕಲಿ ಅಥವಾ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಯಾವುದೇ ಆಗಿದ್ರು ಆ ಒಂದು ಕ್ಷೇತ್ರದೊಳಗಡೆ ಇವರು ಕೆಲಸ ಮಾಡ್ತಾರ, ಆ ಒಂದು ಸೆಕ್ಟರ್ ಒಳಗಡೆ ಕೆಲಸ ಮಾಡ್ತಾರ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಈ ಒಂದು ಕೋರ್ಸ್ ನಾವು ಮಾಡ್ಬೇಕು ಅನ್ಕೊಂಡಿದೀವ್ರಿ, ನಾವು ಏನ್ ಎಜುಕೇಶನ್ ಅನ್ನ ಮುಗಿಸಿರ್ಬೇಕು, ನಮ್ಮ ಪ್ರೀವಿಯಸ್ ಒಳಗಡೆ ಇದರ ಎಲಿಜಿಬಿಲಿಟಿ ಏನ್ರಿ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳು. ಯಾವ ಕೋರ್ಸ್ ಅನ್ನ ಮುಗಿಸಿದಾಗ ನಾವು ಈ ಕೋರ್ಸ್ ಅನ್ನ ಮಾಡ್ಬೋದು ಸರ್? ಈ BPEd ಕೋರ್ಸ್ ಅನ್ನ ಮಾಡ್ಬೇಕಾದ್ರೆ ಯಾವುದೇ ಡಿಗ್ರಿ ಕಂಪ್ಲೀಟ್ ಆದ್ರೂ ಕೂಡ ಈ ಕೋರ್ಸ್ ಅಂದ್ರೆ ಎನಿ ಡಿಗ್ರಿ ಮಾಡಿದ್ರು ಕೂಡ ವಿದ್ಯಾರ್ಥಿಗಳು ಈ ಕೋರ್ಸ್ ನ ಎಕ್ಸಾಂಪಲ್ BA ಆಗಿರ್ಬೋದು ಅಥವಾ BSc ಆಗಿರ್ಬೋದು, ಏನೇ ಮಾಡಿದ್ರು ಕೂಡ BSc BCom ಎನಿ ಡಿಗ್ರಿ ಮಾಡಿದ್ರು ಕೂಡ ಈ ಒಂದು ಕೋರ್ಸ್ ನ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ. ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರ ನಮ್ಮ ಪ್ರೀವಿಯಸ್ ಅಂದ್ರೆ ಈ ಡಿಗ್ರಿ ಒಳಗಡೆ ನಮ್ಮ ಪರ್ಸೆಂಟೇಜ್ ಎಷ್ಟಿರ್ಬೇಕ್ರಿ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳು. ಏನಿರ್ಬೋದು ಸರ್ ಪರ್ಸೆಂಟೇಜ್? ಈ BPEd ಕೋರ್ಸ್ ಅನ್ನು ಮಾಡ್ಬೇಕಾದ್ರೆ ಇಲ್ಲಿ ಯಾವುದೇ ಪರ್ಸೆಂಟೇಜ್ ಇಲ್ಲ ಸರ್. ಓಕೆ, ಜಸ್ಟ್ ಪಾಸ್ ಆದ್ರೂ ಕೂಡ ಅವರು ಈ ಕೋರ್ಸ್ ಅನ್ನ ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ಅಪ್ರಾಕ್ಸಿಮೇಟ್ಲಿ 35, 45 ಇದರಷ್ಟೇ ಪಾಸ್ ಆದ್ರೂ ಕೂಡ ನಾವು ಮಾಡಬಹುದು ಅಂತ ಹೇಳ್ತಾರೆ ಡಿಗ್ರಿ ಒಳಗಡೆ. ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಏನಾದ್ರು ಏಜ್ ಲಿಮಿಟ್ ಇದೆಯಾ ಅಂತ ಕೇಳ್ತಾ ಇದಾರೆ ವಿದ್ಯಾರ್ಥಿಗಳು. ಏನಾದ್ರು ಈ BPEd ಕೋರ್ಸ್ ತಗೋಬೇಕಂದ್ರೆ ಇಲ್ಲ ಸರ್, ನೋ ಏಜ್. ಓಕೆ, ಯಾವುದೇ ರೀತಿ ಅಂತ ಏಜ್ ಲಿಮಿಟ್ ಇಲ್ಲ. ಡಿಗ್ರಿ ಮುಗಿಸಿದ ಮೇಲೆ ನೀವು ಇದೊಂದು ಕೋರ್ಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ. ಓಕೆ, ಹಾಗಾದ್ರೆ ಇದಕ್ಕೆ ಏನಾದ್ರು ಎಂಟ್ರೆನ್ಸ್ ಎಕ್ಸಾಮ್ಸ್ ಏನಾದ್ರು ಸರ್? ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕು ಎಕ್ಸಾಮ್ ಈ ಒಂದು ಅಡ್ಮಿಷನ್ ತಗೋಬೇಕಾದ್ರೆ ಈ BPEd ಕೋರ್ಸ್ ಇಲ್ಲ ಸರ್. ಈ BPEd ಕೋರ್ಸ್ ತಗೋಬೇಕಾದ್ರೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ ಸರ್. ಓಕೆ, ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳು ಇರಲ್ಲ, ಡೈರೆಕ್ಟ್ ಆಗಿ ಎಲಿಜಿಬಲ್ ಸರ್. ಓಕೆ, ಹಾಗಾದ್ರೆ ಈ ಒಂದು ಕೋರ್ಸ್ ಅನ್ನ ಮಾಡ್ಬೇಕ್ರಿ ನಾವು ಈ ಒಂದು ಕೋರ್ಸ್ ನ ಕಲಿಬೇಕಾದ್ರೆ ಎಷ್ಟು ವರ್ಷ ಇದರ ಡ್ಯೂರೇಷನ್ ಇರ್ತದ್ರಿ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳು. ಇದರ ಡ್ಯೂರೇಷನ್ ಎಷ್ಟು ವರ್ಷ ಇರ್ತದೆ ಸರ್? ಈ BPEd ಕೋರ್ಸ್ ನ 2 ವರ್ಷ ಇರ್ತದೆ ಸರ್. 2 ವರ್ಷ ಅಂತಂದ್ರೆ 4 ಸೆಮ್ ಸೆಮ್ ವೈಸ್ ಇರ್ತದೆ. 4 ಅಂದ್ರೆ ಈಗ 2 ವರ್ಷದೊಳಗಡೆ ಸ್ಪ್ಲಿಟ್ ಮಾಡಿರ್ತಾರೆ 4 ಸೆಮ್ ಗಳನ್ನ. ಅಂದ್ರೆ ಈಗ ವರ್ಷಕ್ಕೆ 2 ಸೆಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, 4 ಸೆಮ್ ಗಳು 2 ವರ್ಷದೊಳಗಡೆ. ಓಕೆ, ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ನ ಮಾಡ್ಬೇಕು, ನಾವು ಮಾಡ್ತಾ ಇದೀವಿ, ಮಾಡ್ಬೇಕು ಅನ್ಕೊಂಡಿದೀವಿ. ಈ ಒಂದು ಕೋರ್ಸ್ಗೆ ಎಷ್ಟು ಫೀಸ್ ಆಗ್ಬೋದ್ರಿ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳು. ಎಷ್ಟು ಫೀಸ್ ಇರ್ತದೆ ಸರ್ ಇದ್ರೊಳಗಡೆ ಅಪ್ರಾಕ್ಸಿಮೇಟ್ಲಿ ಇಯರ್ ಗೆ ಅಂತಂದ್ರೆ 15,000 ಇಂದ 20,000 ಇರ್ತದೆ. ಅಂದ್ರೆ 10ರಿಂದ 15 ಅಥವಾ 15ರಿಂದ 20,000 ಒಂದುವರೆಗೆ ಇರ್ತದೆ ಅಂತ ಹೇಳ್ತಾರೆ. ಸೊ ಅಷ್ಟು ಅವರೇಜ್ ಫೀಸ್ ಅಂತ ಹೇಳ್ತಾ ಇದ್ರೆ. ಸೊ ಅಂದ್ರೆ ಈ ಒಂದು ಕೋರ್ಸ್ ನ ಕಂಪ್ಲೀಟ್ ಮುಗಿಸ್ಬೇಕಂದ್ರೆ 30,000 ಇಂದ 40,000 ಫೀಸ್ ಸ್ಟ್ರಕ್ಚರ್ ಇರ್ತದೆ ಅಂತ ಹೇಳ್ತಾರೆ. ಓಕೆ, ಸೊ ಆದ್ರೆ ಈಗ ನೀವು ಸೆಮ್ ವೈಸ್ ಹೇಳಿದ್ರಿ ಈ ಏನೋ ಡ್ಯೂರೇಷನ್. ಹಾಗಾದ್ರೆ ಇದ್ರೊಳಗಡೆ ನಾವು ಕಲಿಬೇಕಾಗಿರುವಂತಹ ಸಬ್ಜೆಕ್ಟ್ ಅಂದ್ರೆ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿಬಹುದು ನಾವು ಈ ಕೋರ್ಸ್ ಒಳಗಡೆ
ಈ ಕೋರ್ಸ್ ಅಲ್ಲಿ ದ ಫಂಡಮೆಂಟಲ್ ಆಫ್ ಫಿಸಿಕಲ್ ಎಜುಕೇಶನ್, ಓಕೆ. ಸ್ಪೋರ್ಟ್ಸ್ ಮೆಡಿಸಿನ್, ಸ್ಪೋರ್ಟ್ಸ್ ನ್ಯೂಟ್ರಿಷನ್, ಓಕೆ. ಹಲವಾರು ರೀತಿಯಿಂದ ಕಿನ್ಸೋಲಾಜಿ, ಸೈಕಾಲಜಿ, ಸ್ಪೋರ್ಟ್ಸ್ ಸೈಕಾಲಜಿ, ಸ್ಪೋರ್ಟ್ಸ್ ಟ್ರೈನಿಂಗ್, ಓಕೆ. ಸ್ಪೋರ್ಟ್ಸ್ ಜರ್ನಲಿಸ್ಟ್, ಹಲವಾರು ವಿಷಯಗಳಿದಾವೆ ಸರ್ ಇದರಲ್ಲಿ ಓಕೆ. ಅಂದ್ರೆ ಕಲಿಬೇಕಾದ್ರೆ. ನೀವ್ ಹೇಳ್ತಾ ಇರೋದ್ರೆ ಸ್ಪೋರ್ಟ್ಸ್ಗೆ ಅಂದ್ರೆ ಫಿಸಿಕಲ್ ಗೆ ಸಂಬಂಧಪಟ್ಟಿರುವಂತಹ ಕೋರ್ಸ್ ಸಬ್ಜೆಕ್ಟ್ ಗಳು ಇದ್ರೊಳಗಡೆ ಇರ್ತಾವ ಅಂತ ಹೇಳ್ತಾರೆ. Yes, sir. ಕಂಪ್ಲೀಟ್ ಆಗಿ ಫಿಸಿಕಲ್ ಅಥವಾ ಸ್ಪೋರ್ಟ್ಸ್, ಆ ಸ್ಪೋರ್ಟ್ಸ್ ಅಂದ್ರೆ ಏನ, ಸ್ಪೋರ್ಟ್ಸ್ ಒಳಗಡೆ ಬರುವಂತಹ ಎಥಿಕ್ಸ್ ಗಳೇನ, Yes, ರೂಲ್ಸ್ sir. ಗಳೇನ, ಅವುಗಳನ್ನ ಕಲಿತಾರ ಅಂತ ಹೇಳ್ತಾ ಇದ್ರೆ ಈ Yes, sir. ಕೋರ್ಸ್ ಒಳಗಡೆ. ಓಕೆ. ಅಂದ್ರೆ ಕಂಪ್ಲೀಟ್ ಸ್ಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಈ ಒಂದು ಕೋರ್ಸ್ ಅನ್ನ ಮಾಡಿದೀವಿ ನಾವು, ಇದ್ರೊಳಗಡೆ ಡ್ಯೂರೇಷನ್ ಹೇಳಿದ್ರಿ, ಅದಾದ್ಮೇಲೆ ಇದ್ರೊಳಗಡೆ ಬರುವಂತ ಸಬ್ಜೆಕ್ಟ್ ಹೇಳಿದ್ರಿ. ನಾವೇನಾದ್ರೂ ಈ ಕೋರ್ಸ್ ನ ಮುಗಿಸುವಾಗ ಇದ್ರೊಳಗಡೆ ಏನಾದ್ರು ಟ್ರೈನಿಂಗ್ ಏನಾದ್ರು ಕೊಡ್ತಾರೇನ್ರಿ, ನಮ್ಗ ಇಂಟರ್ನ್ಶಿಪ್ ಏನಾದ್ರು ಇರ್ತದಂತ್ರಿ ಕೇಳ್ತಾರೆ ವಿದ್ಯಾರ್ಥಿಗಳು. ಎಸ್ ಸರ್. ಆಫ್ಟರ್ ದ ಬಿಪೆಡ್ ಲಾಸ್ಟ್ ಅಕಾಡೆಮಿಕ್ ಇಯರ್ ಒಳಗಡೆ ಓಕೆ. 1 ಮಂತ್ ಇಂಟರ್ನ್ಶಿಪ್ ಅಂತ ಅಂದ್ರೆ ನಾಲ್ಕನೇ ಸೆಮಿಸ್ಟರ್ ನಾಲ್ಕನೇ ಸೆಮಿಸ್ಟರ್ ಒಳಗಡೆ 1 ಮಂತ್ ಇಂಟರ್ನ್ಶಿಪ್ ಅಂತ ಇಂಟರ್ನ್ಶಿಪ್ ನ ಕೂಡ ಇರುತ್ತೆ. ಅಂದ್ರೆ ಎಲ್ಲಿ ಹಾಕ್ತಾರೆ ಸರ್ ಇವ್ರಿಗೆ ಇಂಟರ್ನ್ಶಿಪ್? ಸ್ಕೂಲ್ ಗಳಿಗೆ ಕಳಿಸ್ತಾರೆ ಸರ್. ಸ್ಕೂಲ್ ಗಳಿಗೆ ಟ್ರೈನಿಂಗ್ ತಗೊಳಕ್ಕೆ ಕಳಿಸ್ತಾರೆ ಅಂತ Yes, ಹೇಳ್ತಾ ಇದ್ರೆ. ಓಕೆ, ದಟ್ ವಿಲ್ ಬಿ ಗುಡ್. ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮುಗಿಸಿದ್ರು ನಾವು, ಇದರ ಇಂಟರ್ನ್ಶಿಪ್ ನ ಆಯ್ತು. ಹಾಗಾದ್ರೆ ನಾವು ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ ಗಳನ್ನ ನೋಡಬಹುದು ಈ ಒಂದು BPEd ಅನ್ನೋ ಒಂದು ಕೋರ್ಸಿನ ಮುಗಿಸಿದ ಮೇಲೆ ನಾವೇನೆಲ್ಲ ಕೆಲಸ ಮಾಡಬಹುದು ಅಂತ ವಿದ್ಯಾರ್ಥಿಗಳು ಕೇಳ್ತಾರ. ನಾವೇನೆಲ್ಲ ಕೆಲಸ ಮಾಡಬಹುದು ಸರ್ ಇದ್ರೊಳಗಡೆ? ಎಸ್ ಸರ್. ಅವಾಗಲೇ ಹೇಳಿದಿರ್ತಾರ, ಬಿಪೆಡ್ ಆದ್ಮೇಲೆ ನಾವು ಯೋಗ ಟೀಚರ್ ಆಗ್ಬೋದು, ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿ ಸ್ಕೂಲಲ್ಲಿ ವರ್ಕ್ ಮಾಡಬಹುದು. ಓಕೆ. ಈವನ್ ಕಾಲೇಜ್ ಒಳಗಡೆ ಕೂಡ ನಾವು ಫಿಸಿಕಲ್ ಡೈರೆಕ್ಟ್ ಆಗಿ ಕೂಡ ವರ್ಕ್ ಮಾಡಬಹುದು. Okay. ಯೋಗ ಇನ್ಸ್ಟ್ರಕ್ಟರ್ ಆಗ್ಬೋದು, ಸ್ಪೋರ್ಟ್ಸ್ ಮೆಡಿಸಿನಿಸ್ಟ್ ಆಗ್ಬೋದು, ಮತ್ತೆ ರೆಫ್ರಿ ಕೂಡ ಆಗಿ ವರ್ಕ್ ಮಾಡಬಹುದು. ಓಕೆ. ಇಲ್ಲ ಯಾವುದೇ ಅಕಾಡೆಮಿಕ್ ಅಲ್ಲಿ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿ ಕೂಡ ಒಂದು ಗೇಮ್, ಪರ್ಟಿಕ್ಯುಲರ್ ಗೇಮ್ ಬಗ್ಗೆ ನಾವು ಟ್ರೈನಿಂಗ್ ಅನ್ನ ಮಾಡಬಹುದು ಸರ್. ಓಕೆ. ಇಷ್ಟೆಲ್ಲ ಅವಕಾಶಗಳು ಅಂದ್ರೆ ಎಕ್ಸಾಂಪಲ್ ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, sir. ಖೋ ಖೋ ಆಗಿರ್ಬೋದು, ಎಲ್ಲಾ ಏನು ಸ್ಪೋರ್ಟ್ಸ್ ಇರ್ತಾವಲ್ಲ ಅದ್ರೊಳಗಡೆ ನಾವು ಟೀಚರ್ ಅಂದ್ರೆ ಟ್ರೈನರ್ ಆಗಿನೂ ಕೂಡ ನಾವು Yes, sir. ಕೆಲಸ ಮಾಡಬಹುದು ಅಂತ ಹೇಳ್ತಾ ಇದಾರೆ. ಕಂಪ್ಲೀಟ್ ಸ್ಪೋರ್ಟ್ಸ್ ಒಳಗಡೆ ಬರುವಂತಹ ಯಾವುದೇ ಸ್ಪೋರ್ಟ್ಸ್ ಆಗಿರ್ಲಿಲ್ಲ ಅದ್ರೊಳಗಡೆ ಟ್ರೈನಿಂಗ್ ಟೀಚರ್ ಆಗಿ ವರ್ಕ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಎಸ್ ಸರ್. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಇಷ್ಟಪಡುವಂತ ಕೋರ್ಸ್ ಆಗಿರ್ತದೆ. ಯಾಕಂದ್ರೆ ಫಿಸಿಕಲ್ ಟೀಚರ್ ಅಂತಂದ್ರೆ ನಾವು ಕಲಿಬೇಕಾದಾಗ ಶಿಕ್ಷಣವನ್ನು ತಗೋಬೇಕಾದ್ರೆ ನಮಗೂ ಬಹಳ ಇಷ್ಟ ಐತಿ ಏನಪ್ಪಾ ಅಂದ್ರೆ ನಾವು ಒಂದಿನ ಫಿಸಿಕಲ್ ಟೀಚರ್ ಆಗ್ಬೇಕಂತ ಹೇಳಿ. ಸೊ ಅದು ಬಹಳಷ್ಟು ವಿದ್ಯಾರ್ಥಿಗಳ ಕನಸಾಗಿರ್ತದೆ. ಅದಕ್ಕೆ ಕೇಳಿದೇನೆ. ಯಾಕಂದ್ರೆ ಇದ್ರೊಳಗಡೆ ಬರೋದು ಈಗ ನೋಡ್ರಿ, ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಅಥವಾ ಸ್ಪೋರ್ಟ್ಸ್ ಅಂದಾಗ ಬಹಳಷ್ಟು ಒತ್ತು ಕೊಟ್ಟು ಕಲಿತಾರೆ. Yes, sir. ಯಾಕಂದ್ರೆ ಕ್ಲಾಸಸ್ ಅಥವಾ ಥೆರಟಿಕಲ್ ಕ್ಲಾಸಿಗೆ ಹೆಚ್ಚಿಗೆ ಏನಪ್ಪಾ ಅಂದ್ರೆ ಈ ಫಿಸಿಕಲ್ ಟೀಚರಿಗೆ ಬಹಳ ಏನೋ ಇಂಪಾರ್ಟೆಂಟ್ ಕೊಡ್ತಾರೆ, ಏನೋ ಪ್ರೀತಿ ಅವ್ರಿಗೆ ಜಾಸ್ತಿ. ಎಸ್ ಸರ್. ಹಾಗಾಗಿ ಈ ಕೋರ್ಸ್ ಅನ್ನ ಮಾಡಿದ್ವಿ. ಇದ್ರೊಳಗಡೆ ಕೂಡ ಜಾಬ್ ಅಪಾರ್ಚುನಿಟೀಸ್ ಗಳನ್ನ ಹೇಳಿದ್ವಿ. ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮಾಡಿದ್ವಿ, ನಾವು ಜಾಬ್ ಅನ್ನ ಮಾಡ್ತಾ ಇದ್ವಿ. ನಮ್ಮ ಸ್ಯಾಲರಿ ಸ್ಕೇಲ್ ಎಷ್ಟ್ ಇರ್ತೈತ್ರಿ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳು. ಎಷ್ಟು ಸ್ಯಾಲರಿ ನಾವು ತಗೋಬಹುದು ಈ ಕೋರ್ಸ್ ಅನ್ನ ಮಾಡಿದಾಗ? ಇನ್ ಕೇಸ್ ಈಗ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಅಥವಾ ಗವರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಎಷ್ಟು ತಗೋಬಹುದು ಸರ್ Yes, ಫ್ರೆಶರ್ ಆಗಿ sir. ಜಾಯ್ನ್ ಆದಾಗ? ಇವಾಗ ಪ್ರೆಸರ್ ಅಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಆದ್ರೆ ಹ್ಮ್. ಅವ್ನು 25 ಇಂದ 30,000 ವರೆಗೂ ತಗೋಬಹುದು ಓಕೆ, ಸರ್. ಅಷ್ಟು ತಗೋಬಹುದು ಅಂತ ಹೇಳ್ತಾ ಇದ್ರ. ಎಸ್ ಸರ್. ಅದಾದ್ಮೇಲೆ ಗವರ್ಮೆಂಟ್ ಸೆಕ್ಟರ್ ಗೆ ನಾವು ಏನಾದ್ರು ಗವರ್ಮೆಂಟ್ ಟೀಚರ್ ಆಗಿ ಜಾಯ್ನ್ ಆಗ್ಬೇಕಾದ್ರ ಯಾವ ತರ ಜಾಯ್ನ್ ಆಗ್ತೀವಿ ಸರ್? ಗೌರ್ಮೆಂಟ್ ಟೀಚರ್ ಆಗ್ಬೇಕಂದ್ರೆ CET ಎಕ್ಸಾಮ್ ಬರ್ಬೇಕು ಸರ್. ಓಕೆ. CET ಎಕ್ಸಾಮ್ ಎಲಿಜಿಬಲ್ ಆದ್ಮೇಲೆ ಅವರು ನಾವು ಅಪಾಯಿಂಟ್ಮೆಂಟ್ ಆದ್ಮೇಲೆ ಫಸ್ಟ್ ಗೆ ಫ್ರೆಶರ್ ಆಗಿ 50,000 ಪ್ಲಸ್ salary, salary plus salary 50,000 ಜಾಸ್ತಿ ಆಯ್ತಂದ್ರೆ. ಎಸ್ ಸರ್. ಬಟ್ ನಾವು ಗವರ್ಮೆಂಟ್ ಟೀಚರ್ ಆಗ್ಬೇಕಂದ್ರೆ ಇಲ್ಲಿ ನಾವು ಅಪ್ರಾಕ್ಸಿಮೇಟ್ಲಿ ಆ ಒಂದು CET ಅನ್ನೋ ಒಂದು ಎಂಟ್ರನ್ಸ್ ಎಕ್ಸಾಮ್ ಅನ್ನ ಬರಿಬೇಕಂತ ಹೇಳ್ತಾ ಇದ್ದೇವೆ. ಎಸ್ ಸರ್. ಓಕೆ, ದಟ್ಸ್ ಗುಡ್ ಥಿಂಗ್. ಅಂದ್ರೆ ಒಂದು CET ಅನ್ನೋ ಒಂದು ಎಂಟ್ರನ್ಸ್ ಎಕ್ಸಾಮ್ ನ ಬರೆದಾಗ ನಾವು ಎಲಿಜಿಬಲ್ ಆಗ್ತೀವಿ ಗವರ್ಮೆಂಟ್ ಸೆಕ್ಟರ್ ಒಳಗಡೆ ಅಂತ ಹೇಳ್ತಾ ಇದ್ರ. ಎಸ್ ಸರ್. ಅದಾದ್ಮೇಲೆ ಈಗ ಈ ಕೋರ್ಸ್ ಅನ್ನು ಮಾಡಿದ್ವಿ, ನೀವೀಗ ಸ್ಯಾಲರಿನೂ ಹೇಳಿದ್ರಿ. ಅಂದ್ರೆ ಫ್ರೆಶರ್ ಆಗಿ ಪ್ರೈವೇಟ್ ಸೆಕ್ಟರ್ ಒಳಗಡೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಪ್ರೈವೇಟ್ ಸೆಕ್ಟರ್ ಒಳಗಡೆ, ಆಮೇಲೆ ಈ ಒಂದು ಗವರ್ಮೆಂಟ್ ಸೆಕ್ಟರ್ ಒಳಗಡೆ ಸ್ಯಾಲರಿ ಸ್ಕೇಲ್ ಅಂತ ಹೇಳಿದ್ರಿ. ಈ ಒಂದು ಕೋರ್ಸ್ ಅನ್ನ ಮುಗಿಸಿದಿರಿ ನಾವೀಗ BPEd ಮಾಡಿದಿರಿ. ನಮಗ BPEd ಕಿನ ಜಾಸ್ತಿ ಎಜುಕೇಶನ್ ತಗೋಬೇಕು ಅಥವಾ ಇದ್ರೊಳಗಡೆ ಹೈಯರ್ ಎಜುಕೇಶನ್ ಮಾಡ್ಬೇಕು, ನಾವಿನ್ನೂ ಕಲಿಬೇಕು ಅನ್ಕೊಂಡಿದೀವಿ ಅಂತಂದಾಗ ಇದ್ರೊಳಗಡೆ ಏನಾದ್ರು ಹೈಯರ್ ಎಜುಕೇಶನ್ ಇರುತ್ತೆ ಸರ್? ಎಸ್ ಸರ್. ಆಫ್ಟರ್ ಬಿಪೆಡ್ ಆದ್ಮೇಲೆ ನಾವು ಹೈಯರ್ ಎಜುಕೇಶನ್ ಅಂತ ಹೋದ್ರೆ ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಶನ್ ಅಂತ MPEd ಅನ್ನೋ MPEd ಅನ್ನೋ ಕೋರ್ಸ್ ಬರ್ತೈತಿ. ಓಕೆ. ಸೊ ಅದಾದ್ಮೇಲೆ MPEd ಆದ್ಮೇಲೆ ಈ ಒಂದು ನಾವು PhD ಮಾಡ್ಕೋಬಹುದು. PhD ಕೂಡ ಮಾಡಬಹುದು ಇದ್ರೊಳಗಡೆ Yes, ಅಂತ sir. ಹೇಳ್ತಿದ್ದಾರೆ. ಓಕೆ, ದಟ್ಸ್ ಅ ಗುಡ್ ಥಿಂಗ್. ಅದಾದ್ಮೇಲೆ ಈ ಒಂದು MPEd ಮಾಡಿದ್ಮೇಲೆ ಏನಾದ್ರು ಜಾಬ್ ಅಪಾರ್ಚುನಿಟೀಸ್ ಜಾಸ್ತಿ ಆಗ್ತಾವ ಸರ್ ನಮ್ಗೆ? ಏನಾದ್ರು ಬೇರೆ ಎಸ್ ಅವಕಾಶಗಳು? ಸರ್. ಯಾಕ ಫಾರ್ ಎಕ್ಸಾಂಪಲ್ ಡಿಗ್ರಿ ಕಾಲೇಜ್ ಒಳಗೆ ನಾವು ಫಿಸಿಕಲ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಬಹುದು, ಗೆಸ್ಟ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡಬಹುದು. ಆ ತರಾನು ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಏನಾದ್ರು ಎಂಟ್ರೆನ್ಸ್ ಎಕ್ಸಾಮ್ಸ್ ಇರ್ತಾವ? ಅದಕ್ಕೆ ಯಾವ್ದೇ ಇದು KSET ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅದನ್ನ ಬರೆದು ಗೆಸ್ಟ್ ಆಗಿ ನಮ್ಮನ್ನ ತಗೊಂತಾರ ಅಂತ ಹೇಳ್ತಾರೆ. ಅಂದ್ರೆ ಈಗ MPEd ಮಾಡಿದ್ವಿ ಅಂತಂದ್ರೆ ಎಸ್ ಸರ್. ನಾವು ಡಿಗ್ರಿ ಕಾಲೇಜ್ ಒಳಗಡೆ ಕೆಲಸ ಮಾಡಬಹುದು ಅಂತ ಹೇಳ್ತಾ ಇದ್ರೆ. ಅದ್ರೊಳಗಡೆ ನಮ್ಗೆ ಅದನ್ನ ಎಂಟ್ರಿ ಆಗ್ಬೇಕಂದ್ರೆ KSET ಅನ್ನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಬರಿಬೇಕಂತ ಹೇಳ್ತಾ ಇದ್ರೆ. ಎಸ್ ಸರ್. ಓಕೆ. ಸೊ ಹಾಗಾದ್ರೆ ಅಲ್ಲಿ ಏನ್ ಸ್ಯಾಲರಿ ಸ್ಕೇಲ್ ಇರುತ್ತೆ ಸರ್ ನಮ್ಗೆ ಗೆಸ್ಟ್ Sir, ಆದಾಗ, ಆಮೇಲೆ ಪರ್ಮನೆಂಟ್ ಆದಾಗ ಹೇಳ್ಬಿಡಿ. ಇವಾಗ
ಫ್ರೆಶರ್ ಗೆ ಗೆಸ್ಟ್ ಆಗಿ ಹೋದ್ರಪ್ಪ ಅಂತಂದ್ರೆ 30 ಇಂದ 35,000 ವರೆಗೂ ಇರುತ್ತೆ ಓಕೆ ಸರ್. ಆತರ ಅವಕಾಶ ಇದೆ ಅಂತ ಹೇಳಿದ್ರೆ ಆಮೇಲೆ ಪರ್ಮನೆಂಟ್ ಆದ್ರೆ ಪರ್ಮನೆಂಟ್ ಆತಂದ್ರು ಅಬೋವ್ 1 lakh. ಓಕೆ ಅಷ್ಟೆಲ್ಲ ಇದೆ ಅಂತ ಹೇಳ್ತಾ ಎಸ್ ಇದ್ದಾರೆ. ಸರ್. ಸರ್ ಈಗ ಹೇಳಿದ್ರೆ ನೀವು ಈ ಒಂದು BPEd ಕೋರ್ಸಿನ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾರೆ ಈಗ ಏನಪ್ಪಾ ಅಂತಂದ್ರ ನಮಗ BPEd ಮಾಡಿದ್ರೆ ನಾವು ಎಷ್ಟರ ಮಟ್ಟಿಗೆ ಜಾಬ್ ನ ತಗೋಬಹುದ್ರಿ ಅಂತ ಹೇಳಿ. ಯಾಕಂದ್ರೆ ನಿಮ್ಮನ್ನ ನಾ ಯಾಕೆ ಕೇಳ್ತಾ ಇದ್ದೆ ಅಂದ್ರೆ ನಿಮ್ಮ ಒಂದು ಹಾನೆಸ್ಟ್ ರಿವ್ಯೂ ಏನೈತ್ರಿ ಈ ಒಂದು BPEd ಕೋರ್ಸ್ ನ ಮುಗಿಸಿದ ಮೇಲೆ ನಾವ್ ಏನೆಲ್ಲ ಯಾವ್ಯಾವ ಸೆಕ್ಟರ್ ಒಳಗಡೆ ಅಥವಾ ಯಾವ ಸೆಕ್ಟರ್ ಒಳಗೆ ನಾವು ಜಾಸ್ತಿ ನಾವ್ ಒತ್ತು ಕೊಡ್ಬೇಕು ಅಥವಾ ಯಾವ ಸೆಕ್ಟರ್ ಒಳಗೆ ನಾವು ಕೆಲಸ ಮಾಡ್ಬೇಕಂತ ಹೇಳಿ ನಿಮ್ದೇನು ಹಾನೆಸ್ಟ್ ರಿವ್ಯೂ ಏನೈತೆ ಸರ್ ಇದ್ರೊಳಗೆ? ಎಸ್ ಸರ್. ಹ್ಮ್ ಈಗಿನ ಪರಿಸ್ಥಿತಿ ನೋಡ್ಕೊಂಡ್ರೆ, ಹ್ಮ್ ಹ್ಮ್ ಈ ಮಕ್ಕಳ ಪರಿಸ್ಥಿತಿ ನೋಡ್ಕೊಂಡ್ರೆ, ಹ್ಮ್ ದ ಬೆಸ್ಟ್ ಫಿಸಿಕಲ್ ಎಜುಕೇಶನ್ ಟೀಚರ್ ಅಂತ ಯಾರಾದ್ರೂ ಇದ್ರೆ ಹ್ಮ್ ಅದು ಸ್ಕೂಲಲ್ಲಿ ವರ್ಕ್ ಮಾಡ್ಬೇಕು ನೀನ್ ಸರ್. ಹ್ಮ್ ಹ್ಮ್ ಯಾಕಂತಂದ್ರೆ ಈ ಹೆಲ್ತ್ ಹ್ಮ್ ಇವಾಗ ನೋಡ್ತಿದ್ರೆ ನೀವು ಎಲ್ಲಿ ಬೇಕಾರಲ್ಲಿ ಹ್ಮ್ ಮಕ್ಕಳಿಗೆ ಅಲ್ಲಿ ಕಾರ್ಡಿಯೋ ಅಟ್ಯಾಟಿಕ್ ಹ್ಮ್ ಹ್ಮ್ ಅದೆಲ್ಲ ಹೌದೌದು ಸಿಕ್ಕಾಪಟ್ಟೆ. ಹೌದು ಸೊ ಅವುಗಳನ್ನ ತಡಿಬೇಕಂತಂದ್ರೆ ಹ್ಮ್ ಪ್ರತಿ ಒಂದು ಸ್ಕೂಲ್ ಒಳಗ ಹ್ಮ್ ಫಿಸಿಕಲ್ ಎಜುಕೇಶನ್ ಟೀಚರ್ ಹೌದು ಹಾ ಇರ್ಲೇಬೇಕು. ಹಾ ಹಾ ಯಾಕಪ್ಪ ಅಂತಂದ್ರೆ ಫಿಸಿಕಲ್ ಆಗಿ ಎಲ್ಲ ತಿಳ್ಕೊಂಡವ್ರು ಫಿಸಿಕಲ್ ಎಜುಕೇಶನ್ ಎಸ್ ಟೀಚರ್. ರೈಟ್ ಸೊ ಹಾಗಾಗಿ ಮಕ್ಕಳ ಹೆಲ್ತ್ ಅನ್ನ ಹ್ಮ್ ಕಾಪಾಡೋಕೋಸ್ಕರ ಹ್ಮ್ ಹ್ಮ್ ಪ್ರತಿಯೊಂದು ಸ್ಕೂಲಲ್ಲಿ ಹ್ಮ್ ಹ್ಮ್ ಫಿಸಿಕಲ್ ಎಜುಕೇಶನ್ ಟೀಚರ್ ಇಂಪಾರ್ಟೆಂಟ್ ಸರ್ ಇವಾಗ ಹೌದು ಈ ಅಂದ್ರೆ ಈಗ ಸದ್ಯಕ್ಕೆ. ನೀವೇನ್ ಹೇಳ್ತಾ ಇದ್ರಿ ಅಂದ್ರೆ ಈಗ ನೀವ್ ಹೇಳ್ತಿರೋದಲ್ಲ ಸಮಾಜದೊಳಗೆ ಏನ್ ಹೇಳಿದ್ರೆ ಅಂದ್ರೆ ಈಗ ಒಂದು ಅವರ ಒಂದು ದುಶ್ಚಟಗಳಾಗಿರ್ಬೋದು ಅಥವಾ ಒಂದು ಬ್ಯಾಡ್ ಬಿಹೇವಿಯರ್ ಆಗಿರ್ಬೋದು ಅವುಗಳನ್ನೆಲ್ಲವನ್ನು ತಿದ್ದಿ ನಡೆಸಕ್ ಒಬ್ಬ ಗುರು ಬೇಕಂದ್ರೆ ಅವ ಫಿಸಿಕಲ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಬೇಕು ಸರ್. ಸೊ ಡೆಫಿನೆಟ್ಲಿ ಯಾಕಂದ್ರೆ ಬಹಳಷ್ಟು ಈಗಿನ ಆಧುನಿಕ ಜಗತ್ತೊಳಗಡೆ ಬಹಳಷ್ಟು ವಿದ್ಯಾರ್ಥಿಗಳು ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ ಜಲ್ದಿನೇ ಕಲಿತಾರೆ. ಸೊ ಅದನ್ನ ತಿದ್ದಿಸಿಕ್ಕೆ ಅಥವಾ ಒಬ್ಬ ಶಿಕ್ಷಕ ಅಂದ್ರೆ BPEd ಮಾಡೋದು ಏನು ಉದ್ದೇಶ ಅಂತ ಅಂದ್ರೆ ನೀವ್ ಹೇಳ್ತಾ ಇರೋದು ಈಗ ಆ ನಾವೇನು ಜಾಬ್ ತಗೊಳಕ ಅಥವಾ ಸ್ಯಾಲರಿ ತಗೊಳಕ್ ಮಾಡೋದಲ್ಲ. ಒಬ್ಬ ಸಾಮಾಜಿಕ ಕಳಕಳಿ ಇದ್ದಾಗ ಆ ವಿದ್ಯಾರ್ಥಿಗಳನ್ನ ತಿಳಿ ಹೇಳಿಸಿ ಅಥವಾ ಅವ್ರಿಗೆ ಎಸ್ ಡಿಸಿಪ್ಲಿನ್ ಅನ್ನ ಕಲಿಸುವಂತ ಕೆಲಸ ಯಾವಪ್ಪ ಅಂದ್ರೆ ಈ ಒಂದು ಫಿಸಿಕಲ್ ಟೀಚರ್ ಎಸ್ ಸರ್. ಆಗಿರುತ್ತೆ ಅಂತ ಹೇಳ್ತಾ ಇದ್ರೆ. ಓಕೆ ಇದು ಕಂಪ್ಲೀಟ್ ನಿಮ್ಗ ನೀವು ಎಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ರಿ. ಸೊ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಸೊ ಇದು ನಿಮ್ಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BPEd ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಸೊ ಯಾರೆಲ್ಲ ವಿದ್ಯಾರ್ಥಿಗಳ BPEd ಮಾಡ್ಕೋಬೇಕಂದಿದ್ರಿ ಅಥವಾ BPEd ಮಾಡ್ಬೇಕಂತ ಇದೀನಿ ನನಗೆ ಏನಾದ್ರು ಕಾಲೇಜ್ಗಳನ್ನ ಸಜೆಸ್ಟ್ ಮಾಡ್ತೀರಾ ಅಥವಾ ನನಗೆ ಏನಾದ್ರು ಡೌಟ್ಸ್ ಇದೆ ಅಂತಂದ್ರೆ ನಿಮ್ಮ ಒಂದು ಡೌಟ್ಸ್ ಗಳನ್ನ ಕಮೆಂಟ್ ಒಳಗಡೆ ಕಮೆಂಟ್ ಮಾಡಿ ನಿಮ್ಗೆ ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ಪ್ರಯತ್ನನ ಮಾಡ್ತೀನಿ ನಿಮ್ಗೆ ಅದ್ರ ಬಗ್ಗೆ ವಿವರ ಕೊಡಕ್ಕೆ. ಹಾಗಾದ್ರೆ ಸರ್ ನಂಬರ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಅವ್ರಿಗೂ ಕೂಡ ನಿಮ್ಗೆ ಐಡಿಯಾಸ್ ಗಳನ್ನ ಕೊಡ್ತಾರೆ. ಹಾಗಾದ್ರೆ ಸರ್ ಈಗ ನೀವು ಕೂಡ ನಮ್ಮ ಒಂದು ಚಾನಲ್ ಗೆ ಬಂದು ಈ ಒಂದು BPEd ಅನ್ನೋ ಒಂದು ಕೋರ್ಸಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ರಿ. ತಮಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ಫಾರ್ ಯುವರ್ ನಮಸ್ತೆ. ಗಿವಿಂಗ್ ವಂಡರ್ಫುಲ್ ಟೈಮ್. ಸೊ ವಿದ್ಯಾರ್ಥಿಗಳೇ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ನೋಡ್ತಾ ಇದ್ರಲ್ಲ, ಸೊ ನಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾರೆಲ್ಲ ವಿದ್ಯಾರ್ಥಿಗಳ BPEd ಕೋರ್ಸ್ ನ ಮಾಡ್ಬೇಕು ಅನ್ಕೊಂಡಿದ್ರಲ್ಲ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಇದು ಬಹಳಷ್ಟು ಸಹಾಯ ಆಗ್ತದೆ. ಅದೇ ರೀತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BPEd ಕೋರ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.